ಹಲೋ ಎವ್ರಿವನ್, ಇಲ್ಲಿ ಒಂದು ಕ್ವಶನ್ ಇದೆ. ಏನು ಅಂತಂದರೆ 1 ಮಾರ್ಕ್ಸ್ ಕ್ವಶನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಅತಿ ಸಿಂಪಲ್ಲಾಗಿ ಮಾಡಬೇಕಾಗತ್ತೆ. ಸಿಂಪಲ್ಲಾಗಿ ಮಾಡಬೇಕು ಅಂತಂದಾಗ ನಮಗೆ ಈಸಿ ಮೆಥಡ್ ಏನು ಅನ್ನೋದನ್ನು ನೋಡ್ಕೊತ ಹೋಗಬೇಕು. ಇಲ್ಲಿ ಕೊಟ್ಟಿರುವಂಥದ್ದು ಏನು ಅಂದರೆ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ. ಏನು ಗಿವನ್ ಅಂತ ಬರ್ಕೊಳ್ತೇನೆ ನಾನು. ಇಂಪಾರ್ಟೆಂಟ್ ಇದು ಗಿವನ್ನು. 3/4 ಫೋರ್ತ್ ಆಫ್ ಎದ್ರದ್ದು 35% ಕೊಟ್ಟಿದ್ದಾರೆ ಆಫ್ ಎಕ್ಸ್. ಇಲ್ಲಿ ಏನೂ ಇಲ್ಲ ಅಂತಂದರೆ ನಾನು ಎಕ್ಸ್ ಅಂತ ಬರ್ಕೊಳ್ತೇನೆ. ಅದು ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ 1328.25. ಇದು ಕೊಟ್ಟಿದ್ದಾರೆ ಕ್ವೆಶನ್. ಇವಾಗ ಸಿಂಪಲ್ಲಾಗಿ ನಾವು ಕಡಿಮೆ ಸ್ಟೆಪ್ಸಲ್ಲಿ ಮಾಡಬೇಕು ಅಂತಂದಾಗ ಏನು ಮಾಡಬೇಕು, ಡೆಸಿಮಲಲ್ಲಿ ಬರ್ಕೊಳ್ತಾ ಹೋಗಬೇಕು. ತುಂಬ ಈಸಿಯಾಗಿ ನಮಗೆ ಆನ್ಸರು ಬಂದ್ಬಿಡುತ್ತೆ. ಡೆಸಿಮಲ್ ಮೆಥಡಲ್ಲಿ ತೋರಿಸ್ತೀನಿ ನಾನು. 3/4ನ ನಾವು ಯಾವ ಥರ ಬರ್ಕೊಳ್ತೀವಿ ಅಂತಂದರೆ, ಪಾಯಿಂಟನ್ನು ಹಾಕ್ಬಿಟ್ಟು, ಪಾಯಿಂಟ್ ಹಾಕಿದಾಗ ಏನಾಗುತ್ತೆ, ನಮಗೆ 0 ಕೊಟ್ಕೊತೀವಿ. ಆವಾಗ 30 ಆಗುತ್ತೆ. 30/4 ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬರುತ್ತೆ, ಪಾಯಿಂಟ್ ಹಾಕಿರ್ತೀವಲ್ಲ, 0.75 ಆಗುತ್ತೆ. ಅಂದರೆ 0.75 ಬರುತ್ತೆ ಆನ್ಸರು. ಅಲ್ಲ ಸಾರಿ, ಈ ಒಂದು ಇದಕ್ಕೆ ನೆಕ್ಸ್ಟು ಇಲ್ಲಿ 35% ನಾನು ಹೇಗೆ ಬರ್ಕೊತೀನಿ ಅಂದರೆ 35/100. ಇದನ್ನು 0.35 ಅಂತ ಬರ್ಕೊಳ್ತೀನಿ. ಇವೆರಡು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬಂತು ಅಂತ ಜಸ್ಟ್ ನಾನು ಫ್ರ್ಯಾಕ್ಷನಲ್ಲಿರೋದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಕನ್ವರ್ಟ್ ಮಾಡಿದ ಮೇಲೆ ಈ ಒಂದು ಈಕ್ವೇಷನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನಮಗೆ 35ಗೆ ಎಷ್ಟು ಬಂತು, 0.75 ಆಫ್ ಅಂತಂದಾಗ ನಮಗೆ ಇಂಟು ಬರುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂತ ಬ್ರ್ಯಾಕೆಟ್ ಹಾಕ್ಕೊಂಬಿಡಿ. 35% ಅಂದರೆ 0.35 ಮತ್ತು ಎಕ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ದಟ್ ಈಸ್ ಈಕ್ವಲ್ ಟು 1328.25 ಬರ್ಕೊಳ್ಳೋಕೆ. ಈಗ ಎಕ್ಸ್ ಬರಬೇಕು ಅಂದಾಗ ನಾವೇನು ಮಾಡಬೇಕು, ಇದಿಷ್ಟನ್ನು ಈ ಕಡೆಗೆ ಕಳಿಸ್ಬೇಕಾಗತ್ತೆ. ಅದನ್ನು ಏನು ಮಾಡಬೇಕು, ಕಳ್ಸೋಕ್ಕಿಂತ ಮುಂಚೆ ನಮಗೆ ಈ ವ್ಯಾಲ್ಯೂನ ತಗೊಂಬಿಡ್ಬೇಕು. ಆವಾಗ ಒಂದು ಸ್ಟೆಪ್ ಈಸಿ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಈಗ 5 ಇರೋದ್ರಿಂದ ನಾನೇನು ಮಾಡ್ತೀನಿ, ಆಮೇಲೆ ಡೆಸಿಮಲ್ ಹಾಕಂತೀನಿ. 75 ಮತ್ತು 35ನ ಮಾಡ್ಕೊಂಬಿಡ್ತೀನಿ. ಆಯಿತಾ, 75 6 out. ಇಲ್ಲಿ 0.2625 ಇದರ ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ 0.2625 ಬರುತ್ತೆ. ದಟ್ ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 1328.25 ಬರುತ್ತೆ. ಇವಾಗ ಇದನ್ನು ಈ ಕಡೆಗೆ ಈಸಿಯಾಗಿ ಕಳಿಸ್ಕೊಳ್ಳೋಕ್ಕೆ ನಮಗೆ ಕಡಿಮೆ ಸಂಖ್ಯೆ ಇರೋದ್ರಿಂದ ನಾವು ಈಸಿಯಾಗಿ ಕಳಿಸ್ಕೊಂಡ್ಬಿಡ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು 1328 ಡಿವೈಡೆಡ್ ಬೈ ಇಲ್ಲಿ ಇಂಟು ಇರೋದ್ರಿಂದ ನಮಗೆ ಇಲ್ಲಿ ಡಿವೈಡ್ ಆಗುತ್ತೆ. 0.2625 ಆಗುತ್ತೆ. ಇಲ್ಲಿ ನಮಗೆ ಲಾಸ್ಟ್ 5 ಇರೋದ್ರಿಂದ ನಾವು ಈಸಿಯಾಗಿ ಕಂಡುಹಿಡಿಬೋದು. ಈ ಒಂದು 2 5ರಲ್ಲಿ ಕಳಿಬೋದಾಗುತ್ತೆ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಈ ಪಾಯಿಂಟನ್ನು ತಗೊಂಬಿಡ್ಬೇಕು. ಫಸ್ಟು ಹೀಗೇ ಮಾಡ್ಕೊಂಬಿಡ್ತೀನಿ. 5ಅಲ್ಲಿ ಹೋಗುತ್ತಂತ ನೋಡಬೇಕು. ಇವಾಗ ಇದು ಎಷ್ಟು ಬರುತ್ತೆ ಅಂತಂದರೆ 5060 ಬರುತ್ತೆ ಆನ್ಸರು. ಇದು ಒಂದು ಮೆಥಡ್ ಆದರೆ ಇನ್ನೊಂದು ಮೆಥಡ್ ಇದೆ, ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ನಾವು ಡೆಸಿಮಲ ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ದು. ನಾವು ಡೆಸಿಮಲ ಕನ್ವರ್ಷನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂದಾಗ ಡೈರೆಕ್ಟಾಗಿ ಮಾಡಬಹುದು. ಡೈರೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಇನ್ನೊಂದು ಸರಿ ಬರ್ಕೊಂಡ್ಬಿಡ್ತೀನಿ. 3/4 ಇಂಟು 35% ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 1328.25 ಇದೆ ಅಲ್ವಾ.
ಇವಾಗ ಏನು ಮಾಡಬೇಕು ಅಂತಂದರೆ ಎಕ್ಸ್ ವ್ಯಾಲ್ಯೂನ ನಾವು ಹೊರಗೆ ತಗೊಳ್ಬೇಕಾಗತ್ತೆ. ಆವಾಗ 1328.25 ಇಂಟು ಡಿವೈಡೆಡ್ ಬೈ ಇದನ್ನು ನಾನೇನು ಮಾಡ್ತೀನಿ 35%ನ 35 ಡಿವೈಡೆಡ್ ಬೈ 100 ಅಂತ ಮಾಡ್ಕೊತೀನಿ. ಇವಾಗ 4 ಮತ್ತು 100 ಡಿವೈಡೆಡ್ ಬೈ ಇದೆ, ಹಾಗಾಗಿ ಈ ಕಡೆ ಸೈಡ್ ಹೋದರೆ ಇಂಟು ಆಗುತ್ತೆ. 100 ಇಂಟು 4 ದಟ್ ಈಸ್ ಡಿವೈಡೆಡ್ ಬೈ 3 ಇಂಟು 35. ಈಸಿ ಮೆಥಡ್ ಅಂದರೆ ನಾನು ಆವಾಗಲೇ ಹೇಳಿದ್ದೀನಲ್ಲ 5 ಲಾಸ್ಟ್ ಏನಾದರೂ 5 ಇತ್ತು ಅಂತಂದರೆ 5ಇಂದ ಡಿವೈಡ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿ ಬರ್ಕೊಳ್ತೇನೆ 1328.25 ಡಿವೈಡೆಡ್ ಬೈ 35. ಇದನ್ನು ನಾವು 5ಇಂದ ಡಿವೈಡ್ ಮಾಡಬೇಕಾಗುತ್ತೆ. 7 ಆವಾಗ ಎಷ್ಟು ಬರುತ್ತೆ ಅಂತಂದರೆ 37.95 ಡಿವೈಡೆಡ್ ಬೈ 3 ಆಮೇಲೆ ಇಂಟು 4 ಇಂಟು 100 ಬರುತ್ತೆ. ಇದಿಷ್ಟು ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, 3ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. 3ಇಂದ ಡಿವೈಡ್ ಮಾಡಬೇಕು. ಆವಾಗ ಏನಾಗುತ್ತೆ ನೋಡಬೇಕು, 565 ಬರುತ್ತೆ. ಪಾಯಿಂಟನ್ನು ಇಟ್ಕೊಬೇಕು. ಅವಾಗ 12.65 ಇಂಟು 4 ಇಂಟು 100. ಈ 100ನ ಮರಿಬಾರ್ದು, ಯಾಕೆ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಆವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇಷ್ಟು ಬರುತ್ತೆ, ಪಾಯಿಂಟ್ ಇಟ್ಕೊಬೇಕು. ಆವಾಗ ಇದು ಮಲ್ಟಿಪ್ಲೈ ಮಾಡಬೇಕು. ಇಂಟು 100 ಮಾಡಿದಾಗ ಏನು 5060 ಬರುತ್ತೆ, ಯಾಕಂದರೆ ಮಲ್ಟಿಪ್ಲೈ ಮಾಡಿರ್ತೀವಲ್ಲ. ಆವಾಗ 5060 ಬರುತ್ತೆ. ಇದಕ್ಕೂ 5060 ಬಂತು, 5060. ಇಲ್ಲಿಗೂ 5060. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ. ಇದು 1 ಮಾರ್ಕ್ಸ್ ಇರೋದ್ರಿಂದ ನಾವು ಈ ಮೆಥಡಲ್ಲಿ ಮಾಡಿದರೆ ಈಸಿ ಆಗುತ್ತೆ. ಬಟ್ ಲಾಂಗ್ ಪ್ರೋಸೆಸ್ ಇರೋದ್ರಿಂದ ತುಂಬ ಜನ ಈ ಮೆಥಡೇ ಪ್ರಿಫರ್ ಮಾಡ್ತಾರೆ. ನಿಮಗೆ ಯಾವ ಮೆಥಡು ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಮಾಡಿ.